ನೋಡ್ತಿದ್ದೀರಲ್ಲ ನನ್ನ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹೊರಟಿದ್ದು ಇವತ್ತು ಧರ್ಮಸ್ಥಳಕ್ಕೆ. ಸೊ ಮಂಗಳೂರು ವ್ಯೂ ನೋಡ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತು. ಜಿಟಿ ಜಿಟಿ ಮಳೆ ಕೂಡ. ಸೊ ತುಂಬ ಚೆನ್ನಾಗಿತ್ತು ಕ್ಲೈಮೇಟು. ನೋಡ್ತಾ ಇದ್ರು ಅಲ್ಲಿ ಗ್ರೀನರಿ ಅಂತೂ ಸಖತ್ತಾಗಿತ್ತು. ಗ್ರೀನರಿ ಮಸ್ತ್ ಐತೆ. ಫೋಟೋ ತೆಗಿತಾ ಇದ್ದೆ ನಮಗೆ ಅವ್ರದ್ದು. ಹೋದ್ವಿ ಹಾಗೆ ನನ್ನ ಮಕ್ಕಳಿಗೆ ಮುಡಿ ತೆಗಿಸ್ಬೇಕಿತ್ತು. ಸೊ ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಗೋದಾವರಿ, ಯಮುನಾ ಈ ಥರ ನದಿಗಳ ಹೆಸರನ್ನ ಇಟ್ಟಿದ್ರು. ಏನಂದರೆ ಬಂದ ಭಕ್ತಾದಿಗಳಿಗೆ ಎಷ್ಟೇ ಆಗಬೇಕು ಅಷ್ಟೇ ಆಗಲಿಕ್ಕೆ 200-150 ಕೊಟ್ಟರೆ ಒಂದಿನ ಸ್ಟೇ ಆಗ್ಬೋದು. ಸೊ ಈ ರೀತಿ ತುಂಬ ಇದ್ವು. ನಾವು ಮುಡಿ ತೆಗ್ಸಕ್ಕೆ ಹೋಗ್ಬೇಕಾದ್ರೆ 20 ರೂಪಾಯಿ ಟಿಕೆಟು, ಮಗುಗೆ 20 ರೂಪಾಯಿ ಟಿಕೆಟ್ ಥರ ಇತ್ತು. ಫುಲ್ ಖಾಲಿ ಇತ್ತು ನಾವು ಹೋದಾಗ. ಜಾಸ್ತಿ ಜನ ಇರಲಿಲ್ಲ. ಸೊ ನಾವು ಮುಗಿಸ್ಕೊಂಡು ಬೇಗ ಬಂದು ಸ್ನಾನ ಮುಗಿಸ್ಕೊಂಡು ಮತ್ತೆ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಯಾಕಂದರೆ ಮತ್ತೆ ಊಟದ ಟೈಮ್ ಆಗಿಬಿಟ್ರೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಬೇಗ ಹೋಗೋಣ ಅಂತ ಬೇಗ ಮುಗಿಸ್ಕೊಂಡು ಹೋಗಿ ಪುಣ್ಯ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಗಡೆ ಬರೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೋಡಿ ನಾವು ಮಳೆಯಲ್ಲೇ ಅಲ್ಲಿ ಪರೀಕ್ಷೆ ಆಗಲಿಕ್ಕೆ ಇತ್ತು. ಅದೆಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಬಂದ್ವಿ. ನೋಡಿ ರೂಮು ತುಂಬ ಚೆನ್ನಾಗಿತ್ತು, ತುಂಬ ಹೈಜೆನಿಕ್ ಆಗಿತ್ತು. 1000 ಒಂದು ದಿನಕ್ಕೆ, ಪರವಾಗಿಲ್ಲ ಅಂದರು. ಮಕ್ಕಳು ಕೂಡ ಇದ್ರಲ್ಲ, ಸೊ ನಾವು ಹೈಜೆನಿಕ್ ಆಗಿರಲಿ ಅಂತ, ಕ್ಲೀನ್ ಇರಲಿ ಅಂತ ಚೆನ್ನಾಗಿರೋ ರೂಮ್ನೇ ಬುಕ್ ಮಾಡಿದ್ರು ನಮ್ಮನೆಯವರು. ಸೊ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಅಲ್ಲಿರೋ ಪ್ಲೇಸ್ನ ನೋಡೋಣ ಅಂತ ಹೋಗಿದ್ವಿ. ಫಸ್ಟ್ ಡೇ ನಮಗೇನು ನೋಡೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಇತ್ತು. ಸೊ ಮಕ್ಕಳಿಗೆಲ್ಲ ಮುಡಿ ತೆಗ್ಸೋದಿತ್ತಲ್ಲ, ನಾವು ನೋಡೋಕ್ಕಾಗ್ದಿರ ನೆಕ್ಸ್ಟ್ ಡೇ ಹೋದ್ವಿ. ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ಮೇಲೆ ಇರುವಂಥ ಬಾಹುಬಲಿನ ನೋಡಿಕೊಂಡು ನೆಕ್ಸ್ಟ್ ನಾವು ಹೊಂಟಿದ್ದು ಎರಡು ಕಣ್ಣು ಅಲ್ಲೆಲ್ಲ ಆಗಿತ್ತು. ಮಳೆ ಕೂಡ ಮಳೆ ಇತ್ತು, ತುಂಬ ಚೆನ್ನಾಗಿತ್ತು. ಬಿಟ್ಟರೆ ಮೈಂಡ್ ಏನೋ ಒಂಥರ ಪೀಸ್ಫುಲ್ ಆಗಿತ್ತು. ನೋಡ್ತೀರಲ್ಲ, ನಾವು ರಾಮ ಮಂದಿರಕ್ಕೆ ಬಂದು ತಲುಪಿದ್ವಿ. ಎಷ್ಟು ಚೆನ್ನಾಗಿತ್ತು ರಾಮ ಮಂದಿರ. ಒಳಗೋಗಿ ನೋಡಿದ್ರಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆಂದ ಇತ್ತು ನೋಡೋಕ್ಕಂತೂ. ಅಲ್ಲಿ ಆ್ಯಕ್ಚುಲಿ ಫೋನ್ ಅಲೌ ಇರಲಿಲ್ಲ, ಆದರೂ ನಾನು ಕೆಲವೊಂದು ವಿಡಿಯೋಸ್ನ ಮಾಡಿದ್ದೀನಿ. ಅದೆಲ್ಲ ಹಂಗೆ ಮಾಡೋದೆಲ್ಲ ತಪ್ಪು, ಬಟ್ ಏನು ಮಾಡೋದು, ಮತ್ತೆ ಸಿಗಲ್ಲ ಅಲ್ಲ ನೋಡೋಕ್ಕಂತೇಳಿ ಕೆಲವೊಂದು ವಿಡಿಯೋನ ಮಾಡಿದೆ. ಏನಿಲ್ಲ, ನನ್ನ ಮಗ ಬರೋದು ಸ್ವಲ್ಪ ಹೋಗೋದು ಖುಷಿ ಅಲ್ವಾ ತಾಯಿಗೆ ಆ ಥರ ಅಂದರೆ. ಸೊ ನೋಡಿ ಅಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೆ. ಒಳಗೆ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಇವನಿಗೆ ತಿನ್ನೋಕೆ ಮನಸ್ಸಿಗೆ ಬಿಟ್ಟರೆ ಸಾಕು, ಅಲ್ಲೇ ಕುತ್ಕೊಂಡ್ಬಿಡ್ತಾನೆ ತಿನ್ಕೊಂಡು. ಇದು ಒಳಗಡೆ ಅವನು ಬರ್ತೀಯ ವಿಡಿಯೋ ಆನೆ ಥರ ಬರ್ತಿರ್ತಾರೆ, ಚಿಕ್ಕದಾಗಿ ಇದ್ದೆ ಇಟ್ಕೊಂಡು. ಚೆನ್ನಾಗಿತ್ತು. ಅಂದರೆ ತುಂಬ ಕೋಲ್ಡ್, ನೆಲ ಎಲ್ಲ ತುಂಬ ಕೋಲ್ಡ್, ಯಾಕಂದರೆ ಮಳೆ ಇತ್ತಲ್ಲ ಜಾಸ್ತಿ. ಸೊ ಕೋಲ್ಡ್ ಆಗಿತ್ತು ಜಾಸ್ತಿ. ಫೋಟೋಸ್ ಎಲ್ಲ ಅಲೌ ಇರಲಿಲ್ಲ, ಆದರೂ ಮಾಡಿದ್ದೀನಿ. ನನಗಿನ್ನ ನಡೆಯೋಕ್ಕಾಗಲ್ಲ, ಸೊ ಮೊಂಡೆಗಾಲಿಂದ ಹೋಗ್ತಿರೋದು. ಇಲ್ಲಿನ ಒಂದೊಂದು ಡಿಸೈನ್ ನೋಡಿದ್ರು ತುಂಬ